ಮರಳು ತುಂಬಲು ಹೋಗಿದ್ದ 4 ಪೈಕಿ 2 ನಾಪತ್ತೆ. ತುಂಗಭದ್ರಾ ನದಿಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯಿಂದ ಶೋಧ. ನದಿಯಲ್ಲಿ ಮರಳು ತುಂಬಲು ಹೋಗಿದ್ದ ವೇಳೆ ತೆಪ್ಪ ಮುಗಿಸಿಕೊಂಡು 4 ಪೈಕಿ 2 ನಾಪತ್ತೆಯಾಗಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ. ತುಂಗಭದ್ರಾ ನದಿಯಲ್ಲಿ ಬೆಳಗಿನ ಜಾವ ಮರಳು ತುಂಬಲು 4 ತೆಪ್ಪದಲ್ಲಿ ಹೋಗಿದ್ರು. ಈ ವೇಳೆ ಇದ್ದಕ್ಕಿದ್ದ ಹಾಗೆ ತೆಪ್ಪ ಮುಗಿಸಿಕೊಂಡಿದೆ. ಈ ಘಟನೆಯಲ್ಲಿ 2 ನಾಪತ್ತೆಯಾಗಿದ್ದಾರೆ. 4 ಪೈಕಿ 24 ವರ್ಷದ ತಿಪ್ಪೇಶ್, 28 ವರ್ಷದ ಮುಕ್ತಿಯಾರ್ ನಾಪತ್ತೆಯಾಗಿದ್ರು. ಶಾಹಿಲ್ ಹಾಗೂ ಸಿದ್ದಪ್ಪಗೆ ಗಾಯಗಳಾಗಿದ್ದು ಹೊನ್ನಾಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಆದರೆ ನಾಪತ್ತೆಯಾಗಿರುವ ತಿಪ್ಪೇಶ್ ಹಾಗೂ ಮುಕ್ತಿಯಾರ್ ಪತ್ತೆಗೆ ಶೋಧ ಕಾರ್ಯ ನಡೆಸಿದರು. ತೆಪ್ಪವು ಕಲ್ಲಿಗೆ ಬಡಿದು ಮುಗಿಸಿದ ಪರಿಣಾಮ ನೀರಿನ ಸುಳಿಗೆ ಸಿಕ್ಕಿರುವ ಶಂಕೆ ವ್ಯಕ್ತವಾಗಿದೆ. ಈ ಸಂಬಂಧ ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.